ಅವರು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ. ಅವರನ್ನು ತಕ್ಷಣವೇ ತಮ್ಮ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು, ಇಲ್ಲ ಅಂದರೆ ಅವರನ್ನು ವಜಾ ಮಾಡಬೇಕು ಅಂತ ನಾವು ಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತೀವಿ. ಯಾಕಂದರೆ ಅವ್ರು ಯಾವತ್ತು ಕಲಬುರಗಿಯನ್ನು ಮರೆತು ಹೋಗಿದ್ದಾರೆ. ಅವ್ರ ಮಂತ್ರಿಗಳಾದಮೇಲೆ ಕಲಬುರಗಿಗೆ ಬರೋದು ಕೇವಲ ಪತ್ರಿಕಾಗೋಷ್ಠಿಗೆ ಅಷ್ಟೇ ಬರ್ತಾರೆ. ಎಷ್ಟು ಕಡೆ ಬಂದಿದ್ದಾರೆ ಅವರು. ಮುಖ್ಯಮಂತ್ರಿ ಜೊತೆಗೆ ಇವ್ರಿಗೆ ಕಾಲಿಗೆ ಕೆಸರಾಗುತ್ತೆ ಅಂತ ಅನಿಸ್ತದೆ. ಮುಖ್ಯಮಂತ್ರಿ ಜೊತೆಗೆ ವಿಮಾನದಲ್ಲಿ ವೀಕ್ಷಣೆ ಮಾಡಿದರು. ನೆರೆ ಹಾವಳಿ ಬಂದರೆ ಜನರ ಸಂಕಷ್ಟ ಕೇಳಲಿಕ್ಕೆ ಒಂದು ತಾಲೂಕಿಗೆ ಬರಲಿಲ್ಲ ಇವರು. RSS ಬಗ್ಗೆ ಮಾತಾಡಲಿಕ್ಕೆ ಇವರಿಗೆ ನೈತಿಕ ಹಕ್ಕಿಲ್ಲ. ಇವರಿಗೇನು ಹಕ್ಕಿದೆ? ಕಲಬುರಗಿನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಜೈಕಾರ ಕೂಗ್ತಕ್ಕಂಥ ಸಂಘಟನೆಗಳ ಬಗ್ಗೆ ಯಾವುದೇ ಆಕ್ಷನ್ ತಗೊಳ್ಳದೆ ಇರ್ತಕ್ಕಂಥ ಖರ್ಗೆ ಅವರೇ, RSS ಬಗ್ಗೆ ಮಾತಾಡಲಿಕ್ಕೆ ನಿಮ್ಗೆ ಯಾವ ನೈತಿಕ ಹಕ್ಕಿದೆ? ಪಾಕಿಸ್ತಾನ್ ಧ್ವಜಗಳನ್ನು ತಗೊಂಡು ತಿರುಗಾಡ್ತಾ ಇದ್ದಾರೆ. ಭಾರತದ ಧ್ವಜ ನೆಲದ ಮೇಲೆ ಹಾಕಿ ತುಳಿದ್ರೆ ಅವ್ರ ಬಗ್ಗೆ ಯಾವುದೇ ರೀತಿ ಕ್ರಮ ತಗೊಳ್ಳೋದಿಲ್ಲ. ಯಾವುದೋ ಭಾರತದ ಅಭಿಮಾನಿಗಳು ಪಾಕಿಸ್ತಾನ ಧ್ವಜ ನೆಲದ ಮೇಲೆ ಬಿದ್ದಿದೆ ಅಂತ ಹೇಳಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳುವಂತ ಕೆಲಸ ನಿಮ್ಮ ಪೊಲೀಸರು ಮಾಡಿದ್ರು. ತಾಕತ್ತಿದ್ರೆ ಹೇಳಿ, ಯಾರು RSS ಜಿಂದಾಬಾದ್ ಹೇಳ್ತಾರೆ, ಭಾರತ್ ಮಾತಾ ಕಿ ಜಿಂದಾಬಾದ್ ಹೇಳ್ತಾರೆ, ಅವ್ರ ಓಟು ನಮಗೆ ಬೇಡ ಅಂತ ಹೇಳಿ. ಇವತ್ತು ಶರಣ್ ಪ್ರಕಾಶ್ ಪಾಟೀಲ್ ಹೇಳ್ತಾರೆ RSS BJP ಅವರು ಮಾತ್ರ ಇವತ್ತು ಈ ರೀತಿ ಥ್ರೆಟ್ನಿಂಗ್ ಕಾಲ್ ಮಾಡ್ತಾರೆ ಅಂತೇಳಿ. ತಾಕತ್ತಿದ್ರೆ ಅವರನ್ನು ಒಳಗಾಕಂತ ಕೆಲಸ ಮಾಡಿ. ನಿಮ್ಮದೇ ಸರ್ಕಾರ ಇದೆಯಲ್ಲ, ನಿಮ್ಮನ್ನು ಯಾರು ತಡೆ ಹಿಡಿದಿದ್ದು ಸ್ವಾಮಿ? ಇವತ್ತು ದೇಶಭಕ್ತ ಸಂಘಟನೆ ಬಗ್ಗೆ ಹಿಂದೆ ಏನೇನಾಗಿದೆ ಬಾಂಗ್ಲಾ ಯುದ್ಧದಲ್ಲಿ, ಪಾಕಿಸ್ತಾನ ಯುದ್ಧದಲ್ಲಿ, ಸ್ವಲ್ಪ ಕಾಲದಲ್ಲಿ ಇರುವಂತ ನೀರು ಪೂರ್ತಿ ಬತ್ತವರಿಗೆ ಆಗ್ಬಿಟ್ಟಿದೆ. ಎಲ್ಲ ಕೆರೆಗಳು ಉತ್ತರದಿಂದ ಮುಂದೆ ಬರುವಂತ ಕೆರೆಗಳಿಗೆ ಯಾವ ಕೆರೆಗಳಲ್ಲೂ ನೀರಿಲ್ಲ, ಸ್ವಲ್ಪ ಸ್ವಲ್ಪ ನೀರಿರುವಂಥದ್ದು. ಬರುವಂತ ಬೇಸಿಗೆ ಬಂದ್ರೆ ನಿಮ್ಗೆ ನೀರನ್ನ ದಿನಾಪುರಕ್ಕೆ ಬರ್ತದೆ. ಕೆರೆಗಳಲ್ಲಿ ನೀರಿಲ್ಲ ಅಂತಂದ್ರೆ ಅಂತರ್ಜಲ ಎಲ್ಲಿ ಉಳಿತದೆ ನಿಮ್ಗೆ? ರೈತ 25 ನೆಂಟನ್ನ ಬಿಟ್ಟಿರುವಂಥದ್ದು ಈಗ 4-5 ನೆಂಟು ಬಂದಿರೋ ಈಗ ಅಕ್ಕಪಕ್ಕ ಇರುವಂಥದ್ದು. ಪಾಪ ಒಂದು ಕಷ್ಟಕ್ಕೆ ಬೈಕ್ಗಳನ್ನು ಕೊಟ್ಬಿಟ್ಟಿರ್ತಾರೆ ಅವರು. ರೈತ ಅಂದ್ರೆ ನಿಮ್ಮನ್ನು ಸುಖವಾಗಿರೋದು ಅಂತ ಅಂದ್ಕೊಂಡಿದ್ದೀರ ನೀವು? ತಿಂಗಳಿಗೆ ಸಂಬಳ ಬರ್ತದೆ ಅಂತ ಅಂದ್ಕೊಂಡಿದ್ದೀರ ನೀವು? ರೈತನಿಗೆ ಅವನಿಗೆ ಆದಂತ ಕಷ್ಟಗಳಿರ್ತದೆ ಇರ್ತದೆ, ಅವನಿಗೇನೋ ಮಾರ್ಕೊಂಡಿರ್ತದೆ. ಪಾಪ ವ್ಯವಸಾಯಕ್ಕೆ ಸಾಲ ಮಾಡ್ತಾನೆ ಇರ್ತದೆ. ಅದು ಅಂತರ್ಜಲ ಹೊರಟೋಗ್ಬಿಟ್ರೆ ಯಾರು ಜವಾಬ್ದಾರ? ಯಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರೋದಕ್ಕೆ ಜವಾಬ್ದಾರ ಯಾರ ಬಗ್ಗೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾರೆ. ಇವರು ಈ ತರ ನಡ್ಕೊಂಡಿದ್ದಾರೆ, ಬೇಜವಾಬ್ದಾರಿತನದಿಂದ ನಡ್ಕೊಂಡ್ರೆ ಇವರು ಯಾರು ಕೇಳೋದಂತಂದ್ರೆ ಯಾರು ಜವಾಬ್ದಾರರು ಯಾರು ಅನ್ನೋದ್ರೆ ಇಲ್ಲಿ ಪರಿಸ್ಥಿತಿ ಈಗ ಬಂದು ನಿಂತೋಗಿದ್ದು. ಈಗ ತಾಂತ್ರಿಕ ದೋಷ ಅಂತ ಹೇಳ್ತಾ ಇದ್ರು, ನಾನು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲೂ ಹಾಕೊಂಡಿದ್ರು. ಇಲ್ಲಿ ಸಭೆಗೆ ಬಂದಂತ MLA ಮಾತಾಡಿದ್ರು. ನನ್ನ ಪ್ರಶ್ನೆ, ತಾಂತ್ರಿಕ ದೋಷ ಯಾಕೆ ಪ್ರಾರಂಭ ಮಾಡುವಾಗ ಗೊತ್ತಾಯ್ತಾ ನಿಮಗೆ? ಜೂನ್ ತಿಂಗಳು ಪ್ರಾರಂಭ ಆಗಬೇಕಾದಂಥದ್ದು ಇವತ್ತು ಅಕ್ಟೋಬರ್ ತಿಂಗಳು ಇದೀವಿ ನಾವು. ಈಗ ಅಕ್ಟೋಬರ್ ವರೆಗೂ ಕಾಣಿಸ್ಲಿಲ್ಲ ನಿಮ್ಗಳಿಗೆ. ಇನ್ನು 15 ದಿನ ಬೇಕು, 20 ದಿನ ಬೇಕು ಅಂತ ಹೇಳ್ತಿರೋಂಥ ಯಾವ ಗ್ಯಾರಂಟಿ ನಿಮ್ದು? 15-20 ದಿನ ಅನ್ನೋಂಥದ್ದು ಯಾವ ಗ್ಯಾರಂಟಿ ಅಂತ? ನೀವು ಜೂನಲ್ಲೇ ಮಾಡ್ಬೇಕಾದವ್ರು 20ವರೆಗೂ ಮಾಡಿಲ್ಲ ಅಂತಂದ್ಮೇಲೆ ಆ ಇರುವಂತ ದಿನದಲ್ಲಿ ನವೆಂಬರಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಹೆಂಗ್ ನಂಬ್ಕೊಳ್ಳೋದು? ನಿನ್ನ ಅಧಿಕಾರಿಗಳಿಗೆ ಬದ್ಧತೆ ಇದೆ ಅಂತ ಎಲ್ಲಿದೆ ಇಲ್ಲಿ? ನಮ್ಮ ಪ್ರಶ್ನೆ ಅದೇನೇ. ನಮ್ದು ನೀವು 2.5 ವರ್ಷದಿಂದ ತುಂಬಿದವರು ಇದು 1 ತಿಂಗಳು ತುಂಬಿರ್ತೀವಿ ಅಂತಂದ್ರೆ ಎಲ್ಲ ಬರೋದಿಲ್ಲ. ಯಾವ ಗ್ಯಾರಂಟಿ ಇದೆ? ಜನ ಅಟ್ಲೀಸ್ಟ್ ಈ ತರ 10% ಕೂತ್ಕೊಂಡು ನಿಮ್ಮನ್ನ ಕೇಳಿದಾಗ ನಿಮ್ಗೆ ಜವಾಬ್ದಾರಿ ಇರ್ತದಾಗ ಇಲ್ಲಿ ನೀವು ಅರ್ಥ ಮಾಡಿಕೊಂಡು ಅದನ್ನ ಮಾಡುವಂಥದ್ದನ್ನ ಖಂಡಿತ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ರೈತ ಸಂಘದವರು, ರೈತರುಗಳು, ಎಲ್ಲ ಸಂಘಟನೆಗಳು, ವಿರೋಧ ಪಕ್ಷದವರು ಎಲ್ಲ ಒತ್ತಡ ಮಾಡಿದ್ರು ನಿಮ್ಗಳಿಗೆ ಇನ್ನೂ ರೈತರ ಸಂಪಾದನೆ ಇದೆ ಅಂತಂದ್ರೆ ಏನು ತೋರ್ಬೇಕು ನಿಮ್ಗಳಿಗೆ? ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಬಹಳ ಎದ್ದು ಕಾಣಿಸ್ತಿರುವಂಥದ್ದು ಆಗ್ತದೆ. ನಿಮಗೆ ತಾಂತ್ರಿಕ ದೋಷ ಅಂತ ಹೇಳಿದ್ರೆ ತಾಂತ್ರಿಕ ದೋಷಕ್ಕೆ ಇರುವಂತ ಸಮಯದಲ್ಲಿ ಅದನ್ನ ರಿಪೇರಿ ಮಾಡ್ಕೋಬೇಕಾಗಿತ್ತು. ಅದಕ್ಕೋಸ್ಕರನೇ ಅವಾಗಲೇ ಹೇಳಿತ್ತು ನಿಮಗೆ ಜನವರಿಯಿಂದ ಜೂನ್ವರೆಗೂ ನಿಮಗೆ ಟೈಮ್ ಸಿಗ್ತದೆ, 5 ತಿಂಗಳು ಟೈಮ್ ಸಿಗ್ತದೆ, 5ರಿಂದ 6 ತಿಂಗಳು ಟೈಮ್ ಸಿಗ್ತದೆ ನಿಮಗೆ.
ಅದನ್ನು ರಿಪೇರಿ ಮಾಡ್ಕೋಬೇಕಾಗಿತ್ತು, ಏನ್ ಸಮಸ್ಯೆ ಇದೆ ಅಂತ ನೋಡ್ಕೋಬೇಕಾಗಿತ್ತು. ಯಾಕೆ ನೋಡ್ಕೊಳ್ಳಿಲ್ಲ ನೀವು? ಅಂದ್ರೆ ನೀವು ಕೈಕೊಂಡೇ ಮಾಡ್ತಾ ಇದ್ದೀರಿ. ಜಾನ್ ಕೊಡು ನಾಟಕ ಆಡ್ತಾರಲ್ಲ ಆ ಥರ ಮಾಡ್ತಾ ಇದ್ದೀರಿ. ಬೇರೆ ಬೇರೆ ಏನೋ ಸಮಸ್ಯೆ ಇರಬೇಕು ನಮ್ಮಲ್ಲಿ, ರೈತರ ಬಗ್ಗೆ ನಿರ್ಲಕ್ಷ್ಯ ಇರಬೇಕು. ಇನ್ನು ರೈತ ಆಗಾದ್ರೂ ನಿಮ್ಗೆ ಏನಂತ ಅನ್ನೋದ್ರಲ್ಲಿ ಆ ಭಾವನೆ ಇರ್ಬೇಕಿಲ್ಲ. ಅಂದ್ರೆ ಏನೋ ಇಲ್ಲ, ನಿಮ್ ಭಾವನೆ ಏನೋ ಒಂದಿದೆ ಇಲ್ಲಿ. ನಿಮ್ ಭಾವನೆ ಏನೋ ಇಲ್ಲ ಅನ್ನೋದಾದ್ರೆ ಈ ತರ ನಿಮ್ದು 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷದಿಂದ ಆಗ್ಬೇಕಾಯ್ತು. ಈ ತರದ್ದು ಆಗ್ಬೇಕಾ? 1 ವರ್ಷ ಮಳೆ ಆಗಲಿಲ್ಲ ಅಂದ್ರೆ ಬೇರೆ ರೀತಿಯಲ್ಲಿ